ರಾಜಣ್ಣ ರಾಜೀನಾಮೆ ಸಂಪುಟದ ಒಂದು ಕೊಂಡಿ ಕಳಚಿ ಬಿದ್ದಿದೆ. ಪಬ್ಲಿಕ್ ಟಿವಿಯ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಂಪುಟದಿಂದ ರಾಜಣ್ಣನ ವಜಾ ಮಾಡಲಾಗಿದೆ. ಕಿತ್ತಾಕಿದ್ರು ಅಂತ ಹೇಳ್ಬೇಕು. ಕಿತ್ತಾಕಕ್ಕೆ ಹೈಕಮಾಂಡ್ ಹೇಳ್ತು, ಇವರು ಕಿತ್ತು ಬಿಸಾಕಿದ್ದಾರೆ ಅಷ್ಟೇ. ಆದ್ರೆ ಇನ್ನೂ ಸೊಫಿಸ್ಟಿಕೇಟೆಡ್ ಹೇಳೋದಾದ್ರೆ ಹೈಕಮಾಂಡ್ ರಾಜಣ್ಣ ಅವ್ರನ್ನ ಸಂಪುಟದಿಂದ ಕಿತ್ತು ಬಿಸಾಕಿ ಅಂತ ಹೇಳಿದ್ರು. ಬಟ್ ಸ್ವಲ್ಪ ಗೌರವದಿಂದ ಸಿದ್ದರಾಮಯ್ಯನವರು ಕಿತ್ತು ಹಾಕಿದ್ದಾರೆ ಅಂತ ಹೇಳ್ಬೋದು. ಕಿತ್ತು ಬಿಸಾಕ್ಲಿಲ್ಲ, ಕಿತ್ತು ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊಫಿಸ್ಟಿಕೇಟೆಡ್ ಅಲ್ಲಿ ಭಾಷೆ. ರಾಜಣ್ಣ ಅವರು ರಾಜೀನಾಮೆಯನ್ನ ನೀಡಿಲ್ಲ. ಇಟ್ಸ್ ಕ್ಲಿಯರ್. ಹೈಕಮಾಂಡ್ ಸೂಚನೆ ಮೇರೆಗೆ ಸಂಪುಟದಿಂದ ಅವರನ್ನ ವಜಾಗೊಳಿಸಲಾಗಿದೆ, ಕಿತ್ತು ಹಾಕಲಾಗಿದೆ. ಇದು ಅತ್ಯಂತ ಅಗೌರವದಿಂದ ನಡೆಸಿಕೊಳ್ಳುವಂಥದ್ದು. ಅತ್ಯಂತ ಅಗೌರವದಿಂದ ರಾಜೀನಾಮೆ ಕೊಟ್ಟು ನೀವು ಹೋಗಿ ಅಪ್ಪ, ಅತ್ಯಂತ ಗೌರವಯುತವಾದಾಗಿ ಹೋಗಿ ಅನ್ನೋದಲ್ಲ. ಇದು ಗೌರವದಿಂದ ಕಳಿಸಿರೋದಲ್ಲ, ಅಗೌರವದಿಂದ. ದಲಿತ ನಾಯಕರು, ಆ ಕಡೆಗೆ ನಾಗೇಂದ್ರ ಅವ್ರದ್ದು ಹಂಗೆ, ಅವ್ರ ಕೇಸ್ ಇನ್ನೊಂದು ಬಿಡಿ, ಅದು ಭ್ರಷ್ಟಾಚಾರದ, ಅದು ಇನ್ನೊಂದು ಕಡೆಗೆ. ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ನಿಮ್ಮ ಮುಂದೆ ಲೆಟರ್ನ ಇಡ್ತಾ ಇದ್ವಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿತ್ ಡಾಕ್ಯುಮೆಂಟ್ ಅನ್ನು ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ. ಸೊ ಇಲ್ಲೇನಿದೆ ಸ್ಪಷ್ಟವಾಗಿದೆ. ಅದರಲ್ಲಿ ಹೇಳ್ತಾ ಇರುವಂಥದ್ದು ಏನು, ಸೊ ಸಂಪೂರ್ಣವಾಗಿ ಅವ್ರನ್ನ ರಿಮೂವಲ್ ಅಂತ ಯೂಸ್ ಮಾಡಿದ್ದಾರೆ, ಅಂದರೆ ತೆಗೆದು ಹಾಕಿರುವಂಥದ್ದು. ಸೊ ಇದು ರಾಜ್ಯಪಾಲರ ಕಡೆಗೆ ಹೋಗಿರುವಂಥ ಲೆಟರು. ಸಂಪುಟದಿಂದ KN ರಾಜಣ್ಣ ಅವರ ತಲೆದಂಡ. ಯಾಕೆ ಅಂತಂದರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲಿಂದ ದಾಟುವಷ್ಟೊತ್ತಿಗೆ ದೆಹಲಿಗೆ ಫ್ಲೈಟ್ ಹತ್ತಬೇಕು, ಹತ್ತೋಕ್ಕಿಂತ ಮುಂಚಿತವಾಗಿಯೇ ಕೊಟ್ಟಂಥ ಹೇಳಿಕೆಗಳಿತ್ತಲ್ಲ, ಅವತ್ತೇನು ನಾವು ನೋಡಲಿಲ್ವ? ನಾವು ಅವತ್ತೇನು ಮಾಡ್ತಾ ಇದ್ದೀವಿ? ನಾವು ಕಣ್ಣು ಮುಚ್ಕೊಂಡು ಕೂತಿದ್ವಾ? ನಾವು ಅವತ್ತು ಲಿಸ್ಟ್ ಎಲ್ಲ ಕೊಟ್ಟಿದ್ರು, ಅವತ್ತು ಹುಡುಕ್ಲಿಲ್ವ? ನಾವು ನೇರವಾಗಿ ಟೀಕೆಯನ್ನು ಮಾಡಿದರು. ಸೊ ಹಾಗಾಗಿ ಇಂಡಿಯಾ ಒಕ್ಕೂಟದಲ್ಲಿರುವಂಥವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಸೊ ಇದರ ಪರಿಣಾಮವಾಗಿ ವೇಣುಗೋಪಾಲ್ ಅವರು ನೇರವಾಗಿ ಹೇಳಿದ್ರಂತ ಅವ್ರನ್ನ ತೆಗೆದು ಹಾಕ್ರಿ ಅಂತ ಹೇಳಿ. ಸೊ ಕಿತ್ತು ಬಿಸಾಕಿ ಅನ್ನೋ ರೀತಿಯಲ್ಲಿ ಹಾಗೆ ಈಗ ಕಿತ್ತು ಹಾಕ್ಬಿಟ್ಟಿದ್ದಾರೆ ಅವ್ರನ್ನ ಸಂಪುಟದಿಂದ. ಅತ್ಯಂತ ಅತ್ಯಂತ ಅಗೌರವದಿಂದ. ಯಾರು ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ರು, ಯಾರು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ಕೊಂಡು ಓಡಾಡ್ತಾ ಇದ್ರು, ಯಾರು ನಾನು KPCC ಅಧ್ಯಕ್ಷನಾಗಬೇಕು ಅಂತ ಹೇಳ್ಕೊಳ್ತಾ ಇದ್ರು, ನನಗೂ ಅವಕಾಶ ಸಿಕ್ಕರೆ ನಾನು ಅಧ್ಯಕ್ಷನಾಗ್ತೀನಿ ರೀ, ಮಂತ್ರಿ ಎಲ್ಲ ಬೇಡ ನನಗೆ ಅಂತ ಹೇಳ್ತಾ ಇದ್ರು, ಅವರು ಈಗ ಮಂತ್ರಿಲೂ ಇಲ್ಲ. ಮೊನ್ನೆ ಅಷ್ಟೇ ಅವ್ರದ್ದು ಉಸ್ತುವಾರಿ ಸಚಿವ ಸ್ಥಾನವನ್ನು ತೆಗೆದುಹಾಕಿದ್ರು ಆಸನದಿಂದ. ಅದಾದ ನಂತರ ಈಗ ಮಂತ್ರಿ ಸ್ಥಾನವನ್ನು ತೆಗೆದುಹಾಕಿದ್ರು. ಅಲ್ಲಿಗೆ ಅತ್ಯಂತ ಅಗೌರವದಿಂದ ರಾಜಣ್ಣ ಅವರನ್ನ ನಡೆಸ್ಕೊಳ್ಳಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತೆತ್ತಿದ್ರೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ? ಯಾರು ಧೈರ್ಯವಾಗಿ ಏನು ಮಾತನಾಡೋ ಹಾಗಿಲ್ವಾ? ಪ್ರಜಾಪ್ರಭುತ್ವ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಅನೇಕರು. ಈಗ ಕಾರಣ ಇಷ್ಟೇ, ರಾಜಣ್ಣ ಅವರನ್ನೇ ಅಟ್ಲೀಸ್ಟ್ ಗೌರವದಿಂದ ಆದ್ರೂ ಅವ್ರನ್ನ ತೆಗೆದು ಹಾಕಬೇಕಾಗಿತ್ತು. ಗೌರವದಿಂದ ರಾಜೀನಾಮೆ ಕೊಡಿ, ನಾವು ರಾಜೀನಾಮೆ ಅಂಗೀಕಾರ ಮಾಡ್ಕೊಳ್ತೀವಿ ಅಂತೇಳಿ. ಅದೂ ಇಲ್ಲ. ಸಂಪುಟದಿಂದ ನಿಮ್ಮನ್ನು ಕಿತ್ತು ಹಾಕಲಾಗಿದೆ. ರಿಮೂವಲ್, ದಟ್ ವರ್ಡ್ ರಿಮೂವಲ್, ಕಿತ್ತು ಬಿಸಾಕಲಾಗಿದೆ, ಕಿತ್ತು ಹಾಕಲಾಗಿದೆ. ಕಿತ್ತು ಬಿಸಾಕಿ ಅಂತ ಹೈಕಮಾಂಡ್ ಹೇಳಿದ್ರಂತೆ, ಇವರು ಕಿತ್ತು ಹಾಕಿದ್ದಾರೆ. ರಿಮೂವಲ್, ಕಿತ್ತು ಹಾಕಿದ್ದಾರೆ. ರಾಜೀನಾಮೆ ಕೊಟ್ಟು ಅಂಗೀಕಾರ ಮಾಡಿಕೊಂಡ್ರೆ ಅದು ಗೌರವದಿಂದ. ಹೌದಪ್ಪ, ಏನೋ ಕಾರಣದಿಂದ ರಾಜೀನಾಮೆ ಕೊಟ್ಟಿದ್ರು, ನಾವು ಅವರನ್ನು ಗೌರವದಿಂದ ಕಳಿಸ್ಕೊಟ್ಟಿದ್ದೀವಿ ಅನ್ನೋದು ಬೇರೆ. ಆದರೆ ಇಲ್ಲಿ ರಿಮೂವಲ್, ತೆಗೆದುಹಾಕಿ ಅವರನ್ನು ಅಂತ ಹೇಳಿ ಕಿತ್ತಾಕೋದು ಅಂತ ಈ ರೀತಿಯಲ್ಲಿ. ಇನ್ನೊಂದು ಕಡೆಗೆ ಇದು ಬಹುದೊಡ್ಡದಾಗಿ ಚರ್ಚೆಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ಪಬ್ಲಿಕ್ ಟಿವಿ ಇಡ್ತಾ ಇದೆ. ಆ ವಿಚಾರದಲ್ಲಿ ಈಗ ರಾಜಣ್ಣ ಅವರಿಗೆ ಬಹು ದೊಡ್ಡದಾಗಿ ಗೌರವದಿಂದ ಅಲ್ಲ, ಅಗೌರವದಿಂದ ಅವರನ್ನು ಕಿತ್ತು ಹಾಕಿದ್ರ ಸರ್ಕಾರದಲ್ಲಿ. ಅಟ್ಲೀಸ್ಟ್ ರಾಜೀನಾಮೆ ಕೊಟ್ಟು ಅಂಗೀಕಾರ ತಗೊಂಡಿದ್ರು, ಅಟ್ಲೀಸ್ಟ್ ಒಂದು ಗೌರವದಿಂದ ಆದರೂ ಕಳಿಸ್ಬೋದಾಗಿತ್ತು. ಈ ರೀತಿನ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡಿಕೊಂಡು ನೀವೇ ಮುಂದುವರಿಬೇಕು ಅಂತ ಹೋರಾಟ ಮಾಡಿದವರಿಗೆ ಸಿಕ್ಕಂತ ಬಹುದೊಡ್ಡ ಬಹುಮಾನನ ಇದು ರವೀಶ್. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇಷ್ಟು ಟೈಮ್ಗಳ ಕಾಲ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ರಿಸೈನ್ ಮಾಡಿದ್ದಾರೆ ಅಂತ ಇದ್ರು. ಆದರೆ ಈಗ ರಾಜ್ಯಪಾಲರ ಅಧಿಕೃತ ಆದೇಶ ಬಂದಿರತಕ್ಕಂಥದ್ದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅಂದರೆ ರಾಜಣ್ಣ ಅವರನ್ನು
ರಾಜೀನಾಮೆಯನ್ನು ಪಡೆದು ಗೌರವಿತವಾಗಿ ಕಳಿಸ್ಕೊಟ್ಟಿಲ್ಲ, ವಜಾ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್, ನಾವು ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಗೊತ್ತಿದೆ. ಹಾಗಾಗಿ ರಾಜೀನಾಮೆ ತನಕ ಕಾಯಬಾರ್ದು, ಅವರನ್ನು ವಜಾ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಫರ್ಮಾನನ್ನು ಹೊರಡಿಸಿದ್ರು. ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ಕಳಿಸಿರ್ತಕ್ಕಂಥದ್ದು ಎಕ್ಸ್ಪೆಲ್ ಅಂತ. ಹಾಗಾಗಿ ಈಗಾಗಲೇ ರಾಜಭವನದಿಂದಲೂ ಕೂಡ ಅಧಿಕೃತವಾಗಿ ನೋಟಿಫಿಕೇಶನ್ ಕೂಡ ಆಗಿದೆ. ಅಂದರೆ ಅವರನ್ನು ತೆಗೆದು ಹಾಕಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಒಂದು ಸಂಸ್ಥೆಯಲ್ಲಿ ಏನಾದರೂ ಒಬ್ಬರು ರಿಸೈನ್ ಮಾಡಿದಂಥ ಸಂದರ್ಭದಲ್ಲಿ ಗೌರವಿತವಾಗಿ ಅವರ ರಿಸೈನ್ ಲೆಟರ್ನ ಸ್ವೀಕಾರ ಮಾಡಿ ಅವರಿಗೆ ಬೇಕಾದಂಥ ಪ್ರಕ್ರಿಯೆಗಳನ್ನು ಮಾಡಿ ಕಳಿಸ್ಕೊಡ್ತಾರೆ. ಆದರೆ ಏಕಾಏಕಿ ತೆಗೆದುಹಾಕಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಕ್ರಿಯೆಗಳಿರುತ್ತೆ ಅದೇ ರೀತಿಯ ಪ್ರಕ್ರಿಯೆ ರಾಜಣ್ಣ ಅವರ ವಿಚಾರದಲ್ಲೂ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಈಗ ಮಧ್ಯಾಹ್ನದಿಂದಲೂ ಕೂಡ ರಾಜಣ್ಣ ಅವರು ರಿಸೈನ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ರು, ಈ ರೀತಿಯ ಆಗ್ತಾ ಇತ್ತು. ಆದರೆ ಈಗ ರಾಜಭವನದಿಂದ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಅವರನ್ನು ವಜಾ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜಣ್ಣ ಅವರ ವಿಚಾರದಲ್ಲಿ ಖಡಕ್ ಆಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಹೋರಾಟವನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಹೈಕಮಾಂಡ್ ನಾಯಕರನ್ನೇ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರೆ ಎಲ್ರಿಗೂ ಕೂಡ ಇದೇ ರೀತಿಯ ಶಿಕ್ಷೆ ಅಂತ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡೋದಕ್ಕೆ ಈ ಒಂದು ವಜಾ ಅಸ್ತ್ರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ರೀತಿಯ ನಾಯಕರ ಟೀಕೆ ಮಾಡಿದಂತಹ ಸಂದರ್ಭದಲ್ಲಿ, ಜೊತೆಗೆ ಕಾಂಗ್ರೆಸ್ನ ಒಳಗಿನ ಕಚ್ಚಾಟಕ್ಕೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಪ್ತನ ರಕ್ಷಣೆ ಮಾಡಿದ್ರು. ಆದರೆ ಈಗ ಮತಗಳತನದ ಬಗ್ಗೆ ದೇಶದಾದ್ಯಂತ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ತಾನೇ ಟೇಕ್ ಆಫ್ ಮಾಡ್ಕೊಳ್ತಾ ಇದ್ರು ಆ ಹೋರಾಟವನ್ನು. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೋರಾಟವನ್ನೇ ಪರೋಕ್ಷವಾಗಿ ಕುಟ್ಕೋದ್ರ ಮೂಲಕ ಎಲ್ಲ ಒಂದು ಕಡೆ ತಮ್ಮ ಪಕ್ಷದ ನಡವಳಿಗಳನ್ನೇ ಒಂದು ರೀತಿಯಲ್ಲಿ ಆಕ್ಷೇಪವನ್ನು ಎತ್ತಿ ಪ್ರಶ್ನೆ ಮಾಡೋದ್ರ ಮೂಲಕ ರಾಜಣ್ಣ ಅವರು ಮುಂದೆ ಹೋಗಿದ್ರು. ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾವು ಕೊಡುವಂತಹ ಶಿಕ್ಷೆ ವಜಾ ಶಿಕ್ಷೆ ಅಂತೇಳಿ ಈಗ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿರ್ತಕ್ಕಂಥದ್ದು. ಅರುಣ್, ಓಕೆ, ಇದು ಒಂದು ಕಡೆಗೆ ರವೀಶ್. ಆದರೆ ರಾಜಣ್ಣ ಅವರನ್ನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧ ಮಾಡ್ತಾ ಇದ್ರು ಅನೇಕ ವಿಚಾರಗಳಲ್ಲಿ ಅನ್ನುವಂಥದ್ದಿತ್ತು. ಇದರಲ್ಲಿ ಅವರ ವಜಾ ಆಗೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆಯಾ ಇಲ್ವಾ, ಇದು ಬಹುದೊಡ್ಡದಾಗಿ ವಿಶ್ಲೇಷಣೆ ಆಗ್ತಾ ಇತ್ತು. ನಾನು ಅವಾಗಿಂದ ಕೇಳ್ತಾ ಇದ್ದೆ, ಅನೇಕರು ಈ ವಿಚಾರದಲ್ಲಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವ್ರದ್ದಿದೆ ಅಂತ ಹೇಳಿ. ಸಾಧ್ಯತೆ ಇದೆಯಾ ಅರುಣ್? ಪ್ರಮುಖವಾಗಿ ರಾಜಕಾರಣದಲ್ಲಿ ಒಬ್ಬ ವಿರೋಧಿ ರೀತಿಯಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ವಿರೋಧಿಗಳು ತೋಡದಂಥ ಹಳ್ಳ ಅಲ್ಲ, ರಾಜಣ್ಣ ಅವರೇ ತೋಡಿಕೊಂಡಂಥ ಹಳ್ಳ ಅಂತ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಹಜವಾಗಿ ವಿರೋಧಿಗಳು ಇದನ್ನು ಬಳಸ್ಕೊಳ್ಬೋದು ಇಂಥ ಸಂದರ್ಭದಲ್ಲಿ. ಅಂದರೆ ಅವರ ಹೇಳಿಕೆಗಳ ಕಟಿಂಗ್ಸನ್ನು ಕಳಿಸಿರ್ಬೋದು, ಜೊತೆಗೆ ವಿಡಿಯೋ ತುಣುಕುಗಳನ್ನು ಕೂಡ ಕಳಿಸಿರ್ಬೋದು. ಜೊತೆಗೆ ಇದನ್ನು ರಾಷ್ಟ್ರ ಮಟ್ಟದಲ್ಲಿ BJP ಕೂಡ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಕ್ಯಾಂಪೇನ್ ಮಾಡ್ತು. ಯಾಕೆಂದರೆ ರಾಹುಲ್ ಗಾಂಧಿ ಈ ರೀತಿ ಮಾತನಾಡ್ತಾರೆ, ಅವರ ಕ್ಯಾಬಿನೆಟ್ ಸಚಿವ, ಅವರ ಪಕ್ಷದ ಸೀನಿಯರ್ ಮೆಂಬರೇ ಕೂಡ ಈ ರೀತಿಯಾಗಿ ಅವರ ಹೋರಾಟದ ಬಗ್ಗೆ ಟೀಕೆ ಮಾಡಿದ್ದಾರೆ ಅಂತ ಅವರು ಕೂಡ ದೇಶದಲ್ಲಿ ಬಳಸ್ಕೊಂಡ್ರು. ಹಾಗಾಗಿ ಇದು ಇಂಡಿ ಒಕ್ಕೂಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅಂದರೆ ನಿಮ್ಮ ಪಕ್ಷದ ಒಬ್ಬ ಸಚಿವ, ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರಭಾವಿ ನಾಯಕ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಇದು ಹೇಗೆ ಸಹಿಸಿಕೊಳ್ಳೋದು ಅಂತ ಕೂಡ ಇಂಡಿ ನಾಯಕರು ಕೂಡ ಪ್ರಶ್ನೆ ಮಾಡಿದ್ರು. ಅದಾದ ಬಳಿಕ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರ ಆಯಿತು. ಸಹಜವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಅವರ ವಿರೋಧಿಗಳು ಅಂದರೆ ಈ ವಿಚಾರದಲ್ಲಿ ಬಹುದೊಡ್ಡದಾಗಿರುವಂಥ ಬೆಳವಣಿಗೆ, ಅನೇಕ ರೀತಿಯಾದ ಟೀಕೆಗಳು. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಇದು ಯಾರೋ ಇನ್ನೊಬ್ರು ಹೇಳಿಕೊಟ್ಟು ಮಾಡಿಸಿರೋದಲ್ಲ, ಅವರಾಗಿ ಅವರು ಮಾತನಾಡಿಕೊಂಡು ಅವರೇ ತೋಡಿದಂಥ ಹಳ್ಳಕ್ಕೆ ಅವರೇ ಬಿದ್ದಿರೋದು, ಇನ್ಯಾರದ್ದೂ ಇಲ್ಲ. ರೋಗಿ ಬಯಸ್ತಾ ಇದ್ದಿದ್ದು ಹಾಲು ಅನ್ನ, ವೈದ್ಯರು ಹೇಳೋದು ಹಾಲು ಅನ್ನ ಅಂತಾರಲ್ಲ, ಹಂಗೆ ವಿರೋಧಿ ಬಣಗಳಿಗೆ ಬೇಕಾಗಿದ್ದಿದ್ದು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಬಟ್ ಅದಕ್ಕೇನು ದಾರಿ ಇರ್ತಿರ್ಲಿಲ್ಲ. ಅದಕ್ಕೆ ತಕ್ಕಂತೆ ಇವರು ಆಹಾರವಾಗಿ ಬಿಟ್ಟರು ರಾಜಣ್ಣ ಅವರು. ಯಾಕೆ ಅಂತಂದರೆ ಅವ್ರ ಬಾಯಿನೇ ಅವ್ರಿಗೆ ಕೆಡಿಸಿಟ್ಟಿರೋದು, ಇನ್ನೇನೂ ಅಲ್ಲ. ಅವ್ರ ಬಾಯಿನೇ, ಅವರ ಮಾತುಗಳೇ ಕಾರಣ. ಯಾವುದೇ ಒಂದಿಷ್ಟು ಮಾತನಾಡಬೇಕಾದ್ರೆ ಹಿಡಿತಾ ಇರಬೇಕು, ಏನು ಮಾತನಾಡ್ತಾ ಇದ್ದೀನಿ ಏನಿಲ್ಲ ಅಂತ. ಮನಸ್ಸಿಗೆ ತೋಚಿದ್ದು ಮಾತನಾಡ್ತಾ ಇದ್ರೆ BJPಲೂ ಅನೇಕ ನಾಯಕರು ಹಿಂಗೆ ಹಾಳಾಗೋಗಿರೋದು.